ಕಾಂಗ್ರೆಸ್ ಸರ್ಕಾರ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದಕ್ಕೆ ದಿನವನ್ನ ನಿಗದಿ ಮಾಡಿಕೊಂಡ ಹಾಗೆ ಕಾಣಿಸ್ತಾ ಇದೆ. ಕೋವಿಡ್ ಕಷ್ಟಕಾಲ ಯಾರಿಗೆಲ್ಲ ಕೇಸ್ನ ಡೋಸ್ ಸಿಗುತ್ತೆ. ಕ್ಯಾಬಿನೆಟ್ ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಯಡಿಯೂರಪ್ಪ ರಾಮುಲು ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲಿಸೋದಕ್ಕೆ ಒಪ್ಪಿಗೆ ಕೊಡುವಂತಹ ಸಾಧ್ಯತೆ ಕ್ಯಾಬಿನೆಟ್ನಲ್ಲಿ ಜಾಸ್ತಿ ಇದೆ. ಜಸ್ಟಿಸ್ ಕುನ್ಹಾ ವರದಿ ಶಿಫಾರಸುಗಳ ಜಾರಿಗೆ ಈಗಾಗಲೇ ಕ್ಯಾಬಿನೆಟ್ನಿಂದ ಒಪ್ಪಿಗೆ ಸಿಕ್ಕಿದೆ. 2020 ಏಪ್ರಿಲ್ನಿಂದ ಚೀನಾದ 2 ಕಂಪನಿಗಳಿಂದ ಪಿಪಿಇ ಕಿಟ್ ಅನ್ನ ದುಪ್ಪಟ್ಟು ದುಡ್ಡಿಗೆ ಖರೀದಿಸಿ ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ಸಮಿತಿಯನ್ನ ರಚನೆ ಮಾಡಲಾಗಿತ್ತು. 2023ರಲ್ಲಿ ಫೈನಲಿ ಅದರ ಮಧ್ಯಂತರ ರಿಪೋರ್ಟ್ ಸಿಕ್ಕಿದೆ. ಮಧ್ಯಂತರ ರಿಪೋರ್ಟ್ನ ಆಧರಿಸಿ ಸಮಿತಿಯನ್ನ ರಚಿಸಿ ಕಮಿಟಿಯನ್ನ ರಚಿಸಿ ಈಗ ಯಾರ್ಯಾರ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲಿಸಬೇಕು ಅಂತ ತೀರ್ಮಾನವನ್ನ ತೆಗೆದುಕೊಳ್ಬಹುದು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಸದ್ಯಕ್ಕೆ ಕ್ಯಾಬಿನೆಟ್ ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಯಾರ್ಯಾರಿಗೆ ಕಾನೂನು ಸಂಕಷ್ಟ ಎದುರಾಗಬಹುದು ಅನ್ನೋ ಸಾಧ್ಯತೆ ಇದೆ. ಅಂತ ಪ್ರಮುಖವಾಗಿರ್ತಕ್ಕಂಥದ್ದು ಈ 3-4 ದಿನಗಳ ಹಿಂದೆ ಏನ್ ರಿಲೀಸ್ ಮಾಡಿದ್ರು ಮೈಕಲ್ ಡಿ ಕುನ್ನಾ ಅವರ ವರದಿಯ ಅಂಶಗಳು ಮತ್ತೆ ಶಿಫಾರಸಿನ ಅಂಶಗಳು, ಅದರ ಆಧಾರದ ಮೇಲೆ ಒಂದು ಕ್ರಿಮಿನಲ್ ನ ಕೇಸನ್ನ ದಾಖಲು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ಆ ಒಂದು 3 ಲಕ್ಷ ಪಿಪಿಇ ಕಿಟ್ ಅನ್ನ ಚೀನಾದ 2 ಕಂಪನಿಗಳಿಂದ ತರಿಸ್ಕೊಂಡಿದ್ರು. ಕರ್ನಾಟಕದಲ್ಲಿ ಡೊಮೆಸ್ಟಿಕ್ ಅವೈಲಬಿಲಿಟಿ ಇದ್ರೂ ಕೂಡ ಚೀನಾದಿಂದ ಹೇಗೆ ತರಿಸ್ಕೊಂಡ್ರು, ಹಾಗಾಗಿ ಇದ್ರಲ್ಲಿ ಅಕ್ರಮ ಆಗಿದೆ, 14 ಕೋಟಿ ಲ್ಯಾಬ್ಸ್ ಆಗಿದೆ, ಇದ್ರ ಬಗ್ಗೆ ವರದಿಯಲ್ಲಿ ಇತ್ತು ಮತ್ತೆ ಶಿಫಾರಸು ಕೂಡ ಇತ್ತು. ಅಂದ್ರೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಕೇಸ್ ಹಾಕ್ಬೇಕು ಮತ್ತೆ ಕ್ರಿಮಿನಲ್ ಕೇಸನ್ನು ಕೂಡ ಹಾಕ್ಬೇಕು ಅಂತ. ಅದರ ಆಧಾರದ ಮೇಲೆ ಆ ಒಂದು ನಾಡಿದ್ದು ನಡೆಯುವಂತ ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡೋದಕ್ಕೆ ರಾಜ್ಯ ಸರ್ಕಾರ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದೆ. ಅದ್ರ ಜೊತೆಗೆ ಅಂದಿನ ಆರೋಗ್ಯ ಸಚಿವರು, ಯಾಕಂದ್ರೆ ಬಿಜೆಪಿ ಅವಧಿಯಲ್ಲಿ 2 ಆರೋಗ್ಯ ಸಚಿವರು ಇದ್ರು. ಅಂದ್ರೆ ಮೊದಲು ಶ್ರೀರಾಮುಲು ಇದ್ರು, ತದನಂತರ ಆ ಒಂದು ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ವಹಿಸಿದ್ರು. ಹಾಗಾಗಿ ಅವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಬಿಸಿ ತಟ್ಟುವಂತ ಸಾಧ್ಯತೆ ಇದೆ. ಜೊತೆಗೆ ಕೆಲ ಅಧಿಕಾರಿಗಳಿಗೂ ಕೂಡ ಬಿಸಿ ಮುಟ್ಟಿಸ್ತಾರೋ ಅಥವಾ ಅವರನ್ನ ಬಚಾವ್ ಮಾಡ್ತಾರೋ ಏನೋ ಕೂಡ ಕಾದ್ ನೋಡ್ಬೇಕು ಮಮತಾ.